ಅಧಿಕಾರಿಗಳಿಗೆ ಧಮಕಿ ಹಾಕಿದ್ದಾಯಿತು. ಈಗ ಶಾಸಕಿಗೂ ಬೆದರಿಕೆ. ರಾಯಚೂರಲ್ಲಿ ಅಕ್ರಮ ಮರಳು ದಂಧೆಕೋರರ ಅಟ್ಟಹಾಸ ಮಿತಿ ಮೀರಿದೆ. ಶಾಸಕಿ ಕರೆಮ್ಮ ನಾಯಕ್ಗೆ ದಂಧೆಕೋರರು ಬೆದರಿಕೆಯನ್ನ ಹಾಕಿದ್ದಾರೆ. ರಾಯಚೂರಲ್ಲಿ ಅಕ್ರಮ ಮರಳು ದಂಧೆಕೋರರ ಅಟ್ಟಹಾಸ ನೋಡಿ ಹೆಂಗಿದೆ. ಶಾಸಕಿ ಕರೆಮ್ಮ ನಾಯಕ್ ಅವರಿಗೆ ದಂಧೆಕೋರರು ಬೆದರಿಕೆ ಹಾಕಿದ್ದಾರೆ. ಮನೆಗೆ ನುಗ್ಗಿ ಮರಳು ದಂಧೆಗೆ ಕಡಿವಾಣ ಹಾಕದಂತೆ ಧಮಕಿ ಹಾಕಿದಾರಂತೆ ನೋಡಿ. ದಂಧೆಕೋರರ ವಿರುದ್ಧ ದೂರು ನೀಡಿದ್ದಾರೆ. ಈಗ ಶಾಸಕಿ ಕರೆಮ್ಮ ನಾಯಕ್ ಬೆದರಿಕೆ ಹಾಕಿದವರು ಹಾಗೂ ಮರಳು ದಂಧೆ ವಿರುದ್ಧ ಕ್ರಮಕ್ಕೆ ಮನವಿ ಮಾಡಿಕೊಂಡಿದ್ದಾರೆ. ಡಿಸಿ ಜೊತೆಗಿನ ಸಭೆಯಲ್ಲೂ ಅಕ್ರಮ ಮರಳು ಸಾಗಾಟ ವಿಚಾರ ಪ್ರಸ್ತಾಪ ಆಗಿದೆ. ಜನವರಿ 18ರಂದು ಮರಳು ದಂಧೆ ವಿರುದ್ಧ ಪೊಲೀಸ್ನವರು ಕ್ರಮ ಕೈಗೊಂಡಿದ್ರು. ದೇವದುರ್ಗ ಠಾಣೆಯಲ್ಲಿ ದಾಖಲಾಗಿದ್ದಂಥ 7 ಪ್ರತ್ಯೇಕ ಪ್ರಕರಣ, ಜೆಸಿಬಿ, ಟಿಪ್ಪರ್, ಟ್ರಾಕ್ಟರ್ ಸೇರಿ 7 ವಾಹನಗಳನ್ನು ಜಪ್ತಿ ಮಾಡಿದ್ರು ಪೊಲೀಸ್ನವರು. ಹೀಗಾಗಿ ಶಾಸಕಿ ಮನೆಗೆ ನುಗ್ಗಿ ದಂಧೆಕೋರರು ಬೆದರಿಕೆ ಹಾಕಿದ್ದಾರೆ. ಪೊಲೀಸ್ ವರಿಷ್ಠಾಧಿಕಾರಿಗಳನ್ನ ಅವರು ಹೊಸದಾಗಿ ಬಂದಂಥ ಸಂದರ್ಭದಲ್ಲಿ ಅವರಿಗೂ ಕೂಡ ನಮ್ಮ ತಾಲೂಕಿನ ಸಮಸ್ಯೆಗಳನ್ನು ನಾವು ಎಲ್ಲ ನಮ್ಮ ಮುಖಂಡರುಗಳ ಜೊತೆಯಲ್ಲಿ ಬಂದು ಅವ್ರಿಗೆ ಕೂಡ ಭೇಟಿಯಾಗಿ ಆ ತಾಲೂಕಿನಲ್ಲಿ ಕೆಲವೊಂದು ಕಾನೂನು ಸುವ್ಯವಸ್ಥೆ ಕಾಪಾಡಬೇಕು, ಮತ್ತು ನಮ್ಮಲ್ಲಿ ನಡೀತಿರ್ತಕ್ಕಂಥ ಮರಳುಗಾರಿಕೆ ಮತ್ತು ಅಕ್ರಮ ಮರಳುಗಾರಿಕೆ ಮತ್ತು ಕೆಲವೊಂದು ಅಕ್ರಮ ಚಟುವಟಿಕೆಗಳನ್ನು ತಡಿಬೇಕು ಅನ್ನೋಂಥ ಒಂದು ವಿಷಯವನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಅವರಿಗೆ ನಾವು ಗಮನಕ್ಕೆ ತಂದಿವಿ. ಅವರು ಕೂಡ ಭಾಳ ನಮಗೆ ಭರವಸೆ ಕೊಟ್ಟಾರೆ. ಅವರು ಇಲ್ಲ, ನಾನು ಬಂದೀನಿ, ಇವತ್ತು ನಾನೆಲ್ಲ ಅಧಿಕಾರಿಗಳು ಮತ್ತು ಎಲ್ಲರನ್ನ ಕರೆದು ನಾನು ಇದನ್ನು ಸರಿಯಾಗಿ ಜಿಲ್ಲೆಯಲ್ಲಿ ಯಾವುದೇ ಅಹಿತಕರ ಘಟನೆ ಆಗ್ಲಾರ್ದಂಗೆ ನಾನು ನೋಡ್ತೀನಿ ಅನ್ನೋಂಥ ಒಂದು ಭರವಸೆಯನ್ನು ಅವ್ರು ಕೊಟ್ಟರು. ಅದನ್ನು ಕೇಳಿ ನಮಗೂ ಕೂಡ ಏನೋ ಒಂದು ದೇವದುರ್ಗದಲ್ಲಿ ಒಳ್ಳೆಯ ಒಂದು ವಾತಾವರಣ ಸೃಷ್ಟಿ ಆಗ್ಬೋದು ಅನ್ನೋಂಥ ಒಂದು ನಮಗೆ ನಂಬಿಕೆ ಬಂದಿದೆ. ಹಾಗೆಯೇ ನಾವು ಜಿಲ್ಲಾ DC ಅವ್ರಿಗೆ ಕೂಡ ಭೇಟಿಯಾಗಿದ್ವಿ. ನಾವು ಅಲ್ಲಿ ಅವರಿಗೆ ಕೂಡ ಭೇಟಿಯಾಗಿ ಕೆಲವೊಂದು ನಡೆದಂಥ ಘಟನೆಗಳ ಬಗ್ಗೆ ಮತ್ತು ನಮ್ಮಲ್ಲಿ ನಡೀತಿರ್ತಕ್ಕಂಥ ವಿಷಯಗಳ ಅಕ್ರಮ ಚಟುವಟಿಕೆಗಳ ಬಗ್ಗೆ ಅವರಿಗೂ ಕೂಡ ನಾವು ಮಾತಾಡಿದ್ವಿ. ಮತ್ತು ಮೈನ್ಸ್ ಅಧಿಕಾರಿಗಳು ಕೂಡ ಬಂದಿದ್ದರು, ಮತ್ತು RTO ಅವರಿಗೆ ಕೂಡ ನಾವು ಕರೆ ಕೊಟ್ಟಿದ್ವಿ, ಅವರು ಕೂಡ ಬಂದಿದ್ದರು. ಹಂಗಾಗಿ ಇವತ್ತು ನಾವು ನಮ್ಮ ತಾಲೂಕಿನಲ್ಲಿ ಏನೇನು ನಡೀತೇವೆ ಅನ್ನೋದ್ರ ಬಗ್ಗೆ ಸ್ವಲ್ಪ ನಾವು ಅಧಿಕಾರಿಗಳ ಗಮನಕ್ಕೆ ತಂದೀವಿ ಸರ್.